ಮದ್ದೂರು ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಲಾಠಿ ಏಟಿನಿಂದ ಗಾಯಗೊಂಡಿರುವ ಹೋರಾಟಗಾರರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ ಅನ್ಯಾಯ ಮಾಡಿದ್ದಾರೆ ಪೊಲೀಸ್ನವರೇನೆ. ಈ ತರ ಪೊಲೀಸ್ನವರೇನೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರಾ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಫುಲ್ ಇರೋದೆಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲು ಏಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲ್ಯಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರೀತಾ ಇರೋದು. ಅಂಥದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತು ನೆನ್ನೆ ಏನು ಇಲ್ದೇನೆ ಏನಕ್ಕೆ ಅವರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳಬೇಕಲ್ವ ಪೊಲೀಸ್ನವರು? ಅದು ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗೆ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡಿಸಿ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ. ಮದ್ದೂರು ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಲಾಠಿ ಏಟಿನಿಂದ ಗಾಯಗೊಂಡಿರುವ ಹೋರಾಟಗಾರರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ ಅನ್ಯಾಯ ಮಾಡಿದ್ದಾರೆ ಪೊಲೀಸ್ನವರೇನೆ. ಈ ತರ ಪೊಲೀಸ್ನವರೇನೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರಾ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಫುಲ್ ಇರೋದೆಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲು ಏಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲ್ಯಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರೀತಾ ಇರೋದು. ಅಂಥದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತು ನೆನ್ನೆ ಏನು ಇಲ್ದೇನೆ ಏನಕ್ಕೆ ಅವರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳಬೇಕಲ್ವ ಪೊಲೀಸ್ನವರು? ಅದು ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗೆ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡಿಸಿ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ. ಮದ್ದೂರು ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಲಾಠಿ ಏಟಿನಿಂದ ಗಾಯಗೊಂಡಿರುವ ಹೋರಾಟಗಾರರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನಾನು ಓದಿ ನೋಡ್ಬಿಟ್ಟು ಬಂದಿದ್ದು ಇಬ್ಬರಿಗೆ ಹಲೋ ಎಲ್ಲ
ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ ಅನ್ಯಾಯ ಮಾಡಿದ್ದಾರೆ ಪೊಲೀಸ್ನವರೇನೆ. ಈ ತರ ಪೊಲೀಸ್ನವರೇನೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರಾ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಫುಲ್ ಇರೋದು ಎಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲು ಏಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲ್ಯಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರಿತಾ ಇರೋದು. ಅಂಥದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತೆ ನೆನ್ನೆ ಏನು ಇಲ್ದೇನೆ ಏನ್ ಕೇವ್ರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳ್ಬೇಕಲ್ವಾ ಪೊಲೀಸ್ನವರು? ಅದು ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗ್ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡ್ಸಿ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ. ಮದ್ದೂರು ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಲಾಠಿ ಏಟಿನಿಂದ ಗಾಯಗೊಂಡಿರುವ ಹೋರಾಟಗಾರರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಾನು ಓದಿ ನೋಡ್ಬಿಟ್ಟು ಬಂದಿರ್ಬೇಕು ಇಬ್ಬರಿಗೆ. ಹಲೋ ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ ಅನ್ಯಾಯ ಮಾಡಿದ್ದಾರೆ ಪೊಲೀಸ್ನವರೇನೆ. ಈ ತರ ಪೊಲೀಸ್ನವರೇನೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರಾ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಫುಲ್ ಇರೋದು ಎಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲು ಏಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲ್ಯಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರಿತಾ ಇರೋದು. ಅಂಥದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತೆ ನೆನ್ನೆ ಏನು ಇಲ್ದೇನೆ ಏನ್ ಕೇವ್ರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳ್ಬೇಕಲ್ವಾ ಪೊಲೀಸ್ನವರು? ಅದು ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗ್ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡ್ಸಿ. ನ್ಯಾಯ. ಮದ್ದೂರು ಗಣೇಶೋತ್ಸವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಲಾಠಿ ಚಾರ್ಜ್ನಲ್ಲಿ ಹಲವರಿಗೆ ಗಾಯವಾಗಿದೆ. ಗಾಯಾಳುಗಳಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಲಾಠಿ ಏಟಿನಿಂದ ಗಾಯಗೊಂಡಿರುವ ಹೋರಾಟಗಾರರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಾನು ಓದಿ ನೋಡ್ಬಿಟ್ಟು ಬಂದಿರ್ಬೇಕು ಇಬ್ಬರಿಗೆ. ಹಲೋ ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ ಅನ್ಯಾಯ ಮಾಡಿದ್ದಾರೆ ಪೊಲೀಸ್ನವರೇನೆ. ಈ ತರ ಪೊಲೀಸ್ನವರೇನೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಬಂದ್ರೆ ಈ ತರ ನ್ಯಾಯ ಕೊಡಿಸ್ತಾರಾ? ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಾಸ್ಪಿಟಲ್ ಫುಲ್ ಇರೋದು ಎಲ್ಲ ಯಾರು ಬೇರೆ ಪೇಷಂಟ್ಗಳಿಲ್ಲ. ಕಾಲು ಏಟ್ ಮಾಡಿದ್ದಾರೆ, ವಯಸ್ಸಾದವ್ರಿಗೆ ಈ ತರ ಮಾಡಿದ್ದಾರೆ. ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಲಾಠಿ ಚಾರ್ಜ್ ಮಾಡಿರೋದು. ಆ ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವರೇನೆ. ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲ್ಯಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರಿತಾ ಇರೋದು. ಅಂಥದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ತೆ ನೆನ್ನೆ ಏನು ಇಲ್ದೇನೆ ಏನ್ ಕೇವ್ರು ನೆನ್ನೆ
ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳ್ಬೇಕಲ್ವಾ ಪೊಲೀಸ್ನವರು? ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗ್ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡ್ಸಿ. ನ್ಯಾಯ ಕೇಳಕ್ಕೆ ಅಂತ ಬಂದವ್ರ ಮೇಲೆ ಈ ತರ